ಮಡಿಕೇರಿಯಲ್ಲಿ ಅವೈಜ್ಞಾನಿಕ ಲೇಔಟ್ ನಿರ್ಮಾಣದಿಂದ ಬೃಹತ್ ಬೆಟ್ಟವೇ ಬಲಿಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು, ಭೂಕುಸಿತದ ಆತಂಕ ಜೊತೆಗೆ ಬೆಟ್ಟ ಗುಡ್ಡ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದ ಕೊಡಗಿನಲ್ಲಿ ಬೆಟ್ಟ ಗುಡ್ಡ ಕೊರೆದು ಗೃಹ ನಿರ್ಮಾಣ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಮುಂಗಾರು ಎಂಟ್ರಿಯಾಗಿ ಅಧಿಕೃತವಾಗಿ ಮಳೆಗಾಲ ಆರಂಭವಾಗಿದೆ. ಈ ವರ್ಷ ಕೊಡಗು ಜಿಲ್ಲೆಯ 70 ರಿಂದ 80 ಸ್ಥಳಗಳಲ್ಲಿ ಅನಾಹುತ ಸಂಭವಿಸುತ್ತದೆ ಎಂದು ಜಿಲ್ಲಾಡಳಿತ ಸೂಚನೆ ನೀಡಿದೆ. ಜನರು ಭಯದಲ್ಲಿ ಜೀವನ ಮಾಡುತ್ತಿದ್ದಾರೆ. ಈ ನಡುವೆ ಮಡಿಕೇರಿ ಸುತ್ತಮುತ್ತಲಿನ 100 ಎಕರೆ ಬೆಟ್ಟ ಗುಡ್ಡ ಕೊರೆದು ಮಣ್ಣು ಸಡಿಲ ಮಾಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಎರಡು 2018 ಮತ್ತು 2019ರ ಭೀಕರ ಜಲಪ್ರಳಯ ಮತ್ತು ಭೂಕುಸಿತಕ್ಕೆ ಮಾನವನಿಂದ ಪ್ರಕೃತಿ ಮೇಲೆ ನಡೆದ ದೌರ್ಜನ್ಯವೇ ಕಾರಣ ಎಂದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದರು. ಖಾಸಗಿ ಭೂಮಾಲೀಕರು ಪ್ರಕೃತಿ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳು ದಿನನಿತ್ಯ ಹೆಚ್ಚಾಗುತ್ತಿವೆ. ಕೆ ನಿಲುಗಡೆ ಗ್ರಾಮ ಪಂಚಾಯಿತಿ ಸದಸ್ಯರು 2016ರಿಂದ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಗೃಹ ಮಂಡಳಿ ಜಂಟಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಎಂದು ಹೇಳಲಾಗುತ್ತಿರುವಂತಹ ಈ ಯೋಜನೆಯಲ್ಲಿ ದೊಡ್ಡವರ ಕೈವಾಡ ಇದೆ ಎನ್ನಲಾಗಿದೆ. ಪ್ರಾಕೃತಿಕವಾಗಿರತಕ್ಕಂಥ ಬೆಟ್ಟ ಗುಡ್ಡ ಪ್ರದೇಶಗಳನ್ನ JCBಯ ಮುಖಾಂತರ ಇನ್ನೊಂದು ರೀತಿಯಲ್ಲಿ ಕೊರೆದು ಇವತ್ತು ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಹೆಚ್ಚು ಬಳಸ್ತಾ ಇರತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದು ಕೊಡಗಿನ ಸಾಮಾನ್ಯ ಜನ, ಸಣ್ಣ ಪುಟ್ಟ ಕೃಷಿಕರಾಗಿರ್ತಕ್ಕಂಥವ್ರು, ಸಣ್ಣ ಪುಟ್ಟ ಮನೆ ಕಟ್ಕೊಂಡು ಬದುಕ್ತಾ ಇರತಕ್ಕಂಥ ಜನರಿಗೆ ಬಹಳ ಅಪಾಯಕಾರಿಯಾಗಿರತಕ್ಕಂಥ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನತಕ್ಕಂಥದ್ದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ಗೃಹ ಮಂಡಳಿ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿ ಬಗ್ಗೆ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆ ಅಂತ ನಾಮಫಲಕ ಹಾಕಿಕೊಂಡು ಇರಬಹುದು, ಆದರೆ ಯಾವುದೇ ರೀತಿಯ ಪೇಪರ್ ದಾಖಲೆಗಳು ಇಲ್ಲ. ಪರಿಶೀಲಿಸಬೇಕಿದೆ. ನಾನು ಬಂದ ನಂತರ ಭೂ ಪರಿವರ್ತನೆಗೆ ಯಾವುದೇ ಅರ್ಜಿ ಬಂದಿಲ್ಲ ಎಂದಿದ್ದಾರೆ DC. ಬಟ್ ಅದು ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಇದೆಯಾ ಇಲ್ವಾ ಅದಕ್ಕೆ ಕೂಡ ಕ್ಲಾರಿಟಿ ಇಲ್ಲ. ಅದು ನಾವು ಡಾಕ್ಯುಮೆಂಟ್ಸ್ ನೋಡಬೇಕಾಗುತ್ತೆ. ನೀವು ಬೋರ್ಡ್ ಹಾಕಿರ್ಬೋದು, ಬಟ್ ಆ್ಯಕ್ಚುಲಿ ಆನ್ ಪೇಪರ್ ಏನಿದೆ ಲೋಕಲ್ ಅಥಾರಿಟೀಸ್ ಆಗಲಿ ಅಥವಾ ಪರ್ಮಿಷನ್ ಅಥಾರಿಟೀಸಲ್ಲಿ ಅದು ನಾವು ಸ್ವಲ್ಪ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈಚೆಗೆ ನಾವು ಬಂದ ಮೇಲೆ ಯಾವುದು ಪ್ರಪೋಸಲೇ ಬಂದಿರಲಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಪ್ರಕೃತಿ ಇದ್ದಂತೆ ಜೀವನ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ತನಗೆ ಬೇಕಾದ ಹಾಗೆ ಭೂಮಿಯನ್ನೇ ಸಮತಟ್ಟು ಮಾಡುವುದು ಪ್ರಕೃತಿಗೆ ವಿರೋಧ. ಅದರಲ್ಲೂ ಗುಡ್ಡಗಾಡು ಪ್ರದೇಶ ಕಡಿದು ಮಟ್ಟ ಹಾಕುವುದು ದುರಂತಕ್ಕೆ ಆಹ್ವಾನ ಎನ್ನಬಹುದಾಗಿದೆ. ಮಡಿಕೇರಿಯಲ್ಲಿ ಅವೈಜ್ಞಾನಿಕ ಲೇಔಟ್ ನಿರ್ಮಾಣದಿಂದ ಬೃಹತ್ ಬೆಟ್ಟವೇ ಬಲಿಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು, ಭೂಕುಸಿತದ ಆತಂಕ ಜೊತೆಗೆ ಬೆಟ್ಟ ಗುಡ್ಡ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದ ಕೊಡಗಿನಲ್ಲಿ ಬೆಟ್ಟ ಗುಡ್ಡ ಕೊರೆದು ಗೃಹ ನಿರ್ಮಾಣ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಮುಂಗಾರು ಎಂಟ್ರಿಯಾಗಿ ಅಧಿಕೃತವಾಗಿ ಮಳೆಗಾಲ ಆರಂಭವಾಗಿದೆ. ಈ ವರ್ಷ ಕೊಡಗು ಜಿಲ್ಲೆಯ 70 ರಿಂದ 80 ಸ್ಥಳಗಳಲ್ಲಿ ಅನಾಹುತ ಸಂಭವಿಸುತ್ತದೆ ಎಂದು ಜಿಲ್ಲಾಡಳಿತ ಸೂಚನೆ ನೀಡಿದೆ. ಜನರು ಭಯದಲ್ಲಿ ಜೀವನ ಮಾಡುತ್ತಿದ್ದಾರೆ. ಈ ನಡುವೆ ಮಡಿಕೇರಿ ಸುತ್ತಮುತ್ತಲಿನ 100 ಎಕರೆ ಬೆಟ್ಟ ಗುಡ್ಡ ಕೊರೆದು ಮಣ್ಣು ಸಡಿಲ ಮಾಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಎರಡು 2018 ಮತ್ತು 2019ರ ಭೀಕರ ಜಲಪ್ರಳಯ ಮತ್ತು ಭೂಕುಸಿತಕ್ಕೆ ಮಾನವನಿಂದ ಪ್ರಕೃತಿ ಮೇಲೆ ನಡೆದ ದೌರ್ಜನ್ಯವೇ ಕಾರಣ ಎಂದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದರು. ಖಾಸಗಿ ಭೂಮಾಲೀಕರು ಪ್ರಕೃತಿ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳು ದಿನನಿತ್ಯ ಹೆಚ್ಚಾಗುತ್ತಿವೆ. ಕೆ ನಿಲುಗಡೆ ಗ್ರಾಮ ಪಂಚಾಯಿತಿ ಸದಸ್ಯರು 2016ರಿಂದ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಗೃಹ ಮಂಡಳಿ ಜಂಟಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಎಂದು ಹೇಳಲಾಗುತ್ತಿರುವಂತಹ ಈ ಯೋಜನೆಯಲ್ಲಿ ದೊಡ್ಡವರ ಕೈವಾಡ ಇದೆ ಎನ್ನಲಾಗಿದೆ. ಪ್ರಾಕೃತಿಕವಾಗಿರತಕ್ಕಂಥ ಬೆಟ್ಟ ಗುಡ್ಡ ಪ್ರದೇಶಗಳನ್ನ JCBಯ ಮುಖಾಂತರ ಇನ್ನೊಂದು ರೀತಿಯಲ್ಲಿ ಕೊರೆದು ಇವತ್ತು ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಹೆಚ್ಚು ಬಳಸ್ತಾ ಇರತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದು ಕೊಡಗಿನ ಸಾಮಾನ್ಯ ಜನ, ಸಣ್ಣ ಪುಟ್ಟ ಕೃಷಿಕರಾಗಿರ್ತಕ್ಕಂಥವ್ರು, ಸಣ್ಣ ಪುಟ್ಟ ಮನೆ ಕಟ್ಕೊಂಡು ಬದುಕ್ತಾ ಇರತಕ್ಕಂಥ ಜನರಿಗೆ ಬಹಳ ಅಪಾಯಕಾರಿಯಾಗಿರತಕ್ಕಂಥ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನತಕ್ಕಂಥದ್ದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ಗೃಹ ಮಂಡಳಿ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿ ಬಗ್ಗೆ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆ ಅಂತ ನಾಮಫಲಕ ಹಾಕಿಕೊಂಡು ಇರಬಹುದು, ಆದರೆ ಯಾವುದೇ ರೀತಿಯ ಪೇಪರ್ ದಾಖಲೆಗಳು ಇಲ್ಲ. ಪರಿಶೀಲಿಸಬೇಕಿದೆ. ನಾನು ಬಂದ ನಂತರ ಭೂ ಪರಿವರ್ತನೆಗೆ ಯಾವುದೇ ಅರ್ಜಿ ಬಂದಿಲ್ಲ ಎಂದಿದ್ದಾರೆ DC. ಬಟ್ ಅದು ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಇದೆಯಾ ಇಲ್ವಾ ಅದಕ್ಕೆ ಕೂಡ ಕ್ಲಾರಿಟಿ ಇಲ್ಲ. ಅದು ನಾವು ಡಾಕ್ಯುಮೆಂಟ್ಸ್ ನೋಡಬೇಕಾಗುತ್ತೆ. ನೀವು ಬೋರ್ಡ್ ಹಾಕಿರ್ಬೋದು, ಬಟ್ ಆ್ಯಕ್ಚುಲಿ ಆನ್ ಪೇಪರ್ ಏನಿದೆ ಲೋಕಲ್ ಅಥಾರಿಟೀಸ್ ಆಗಲಿ ಅಥವಾ
ಪರ್ಮಿಷನ್ ಅಥಾರಿಟೀಸಲ್ಲಿ ಅದು ನಾವು ಸ್ವಲ್ಪ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈಚೆಗೆ ನಾವು ಬಂದ ಮೇಲೆ ಯಾವುದು ಪ್ರಪೋಸಲೇ ಬಂದಿರಲಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಪ್ರಕೃತಿ ಇದ್ದಂತೆ ಜೀವನ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ತನಗೆ ಬೇಕಾದ ಹಾಗೆ ಭೂಮಿಯನ್ನೇ ಸಮತಟ್ಟು ಮಾಡುವುದು ಪ್ರಕೃತಿಗೆ ವಿರೋಧ. ಅದರಲ್ಲೂ ಗುಡ್ಡಗಾಡು ಪ್ರದೇಶ ಕಡಿದು ಮಟ್ಟ ಹಾಕುವುದು ದುರಂತಕ್ಕೆ ಆಹ್ವಾನ ಎನ್ನಬಹುದಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.